ಪಿಜ್ಜಾಗೋಸ್ಕರ ಹೊಳ್ತಾ ಇರೋ ಪೃಥ್ವಿ ಮೊದಲೇ ಹುಡುಗ ಇವನೇ ಅನ್ಸುತ್ತೆ. ಪಿಜ್ಜಾ ಬರಕ್ಕೆ ಇನ್ನೂ 1 ಅವರ್ ಆಗತ್ತಂತೆ. ಪಿಜ್ಜಾ ಬುಕ್ ಮಾಡಿದೀವಿ ಒಂದು ಬೈಕಿಂದ. ಸುಮ್ಮನೆ ಹೇಳ್ತಾವನೆ ಸುಮ್ಮನೆ ಹೇಳ್ತಾನೆ. ನೋಡಿ ನಾವು ಹೂವು ಕಟ್ತಾ ಇದೀವಿ. ಪಿಜ್ಜಾ ಬೇಕು ಅಂದ, ಪಿಜ್ಜಾ ಬುಕ್ ಮಾಡಿದ್ದೀವಿ. ಇನ್ನೊಂದು ಅರ್ಧ ಗಂಟೆಲ್ಲ ಅವ್ರ ಅಪ್ಪ ಬಂದು ಕರ್ಕೊಂಡೋಗುತ್ತೆ 7 ಗಂಟೆಗೆ. ಇನ್ನೂ ಅದು 1 ಅವರ್ ತೋರಿಸ್ತೈತೆ ಬರೋಕ್ಕೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನು ಮಾಡೋದು? ಬೇಡ ಇಲ್ಲಿರ್ಬೇಡ, ಹೋಗಪ್ಪ. ಬೇಡ ಬೇಡ, ನಾವು ತಿಂತೀವಿ ನಾವೇ. ನೀನು ನಿಂಗೆ ಕೋತಿ ತಪ್ಪು ಹೋಗ್ತೀಯ, ಪಿಜ್ಜಾ ಬರುತ್ತೆ. ಇಲ್ಲ ನೀನು ಅಳ್ತೀಯ, ಆಮೇಲೆ ತಿಂದಾದ್ಮೇಲೆ ಹೊತ್ತರೆ. ಒಂದು 6:18 ನೋಡಿ. ನಾವೇನು ಬುಕ್ ಮಾಡಿದ್ದೀವಿ ಅಂದರೆ ಪಿಜ್ಜಾ ಬುಕ್ ಮಾಡಿದ್ದೀವಿ. ನೋಡಿ ಇರೋಬರ ಕೆಚಪ್ ಎಲ್ಲ ಕೊಟ್ಟವ್ರಿ. ನೋಡಿ ಯಾರ್ಯಾರೆಲ್ಲ ಪಿಜ್ಜಾ ತಿಂತೀರಾ ಕಮೆಂಟ್ ಮಾಡಿ. ನಾವು ಇವತ್ತೇ ತಿಂತಾ ಇರೋದು. ಅರೆ ಇವನ ಹೆಸರೈತೇನಿದ್ದೆ ಆಲೆ. ನೋಡಿ ಗೈಸ್, ಬೈಲಿ ಕುಕ್ಕ. ನೀವು ತಿಂತೀರಾ? ಅಯ್ಯೋ ತೆಗಿ, ಓಪನ್ ಮಾಡೋಣ ನೋಡೋಣ. ಅವಳೆ ಸೀಮೆಗಿಲ್ದಂಗೆ ಆಡಬೇಡ. ಅಯ್ಯಪ್ಪ, ಫಸ್ಟ್ ಪೇಪರ್ ಓಪನ್ ಮಾಡು. ಹಿಡ್ಕ ಹಿಂಗೆ ವಿಡಿಯೋ ಮಾಡು. ಕೈ ನಂದೈತೆ, ಹಂಗೆ ಮಾಡು. ಸೊ ನೋಡಿ ಗೈಸ್, ಕೊಡಲಿ. ನೋಡಿ ಗೈಸ್, ಪಿಜ್ಜಾ ಹೆಂಗೈತೆ. 4 ಇವತ್ತೇ ತಿಂತಾ ಇರೋದು, ಯಾವತ್ತೂ ತಿಂದಿಲ್ಲ. ಟೇಸ್ಟ್ ಮಾಡ್ತೀರಾ? ಹೆಂಗೆ ತಿನ್ನೋದು? ಇಲ್ಲಿ ಕಟ್ ಮಾಡು. ಆಮೇಲೆ ಚಾಕಿಲಿ ಇಲ್ಲಿ ಕಟ್ ಮಾಡಬೇಕು. ಇಲ್ಲಿ ಕಟ್ ಮಾಡಿ ಚೂರಿ ತಗೋ. ಚಾಕ ಬೇಡ, ಯಪ್ಪ ಚೂರಿ ಬೇಡ. ಹೋಗ ಶೆಲ್ಪಿನ ಮೇಲೆ ಚಾಕಾಯಿ ತಗೊಂಬೋಗಿ ಒಳಗಡೆ ಗ್ಯಾಸಿನ ತಗೋ. ಯಾವ ಪೀಸ್ ಅವೇ ನೋಡೆ. ಇಲ್ಲ ಕಣಮ್ಮ, ನೋಡಲ್ಲಿ ಇಲ್ವಾ ಅಲ್ಲಿ. ಬಾ ಇಲ್ಲೇ ತಿನ್ನು. ಸೊ ಬನ್ನಿ ಗೈಸ್, ತಿನ್ನ. ಇದನ್ನ ಹಾಕಮ್ಮಕ್ಕ 3 ಜನ. ಅದನ್ನ ಹಾಕ್ಬೇಕು. ಹಿಡ್ಕ ಹಿಂಗೆ ಅವ್ರೆ ಹಿಂಗೆ ತಿರ್ವಾಕಳಮ್ಮ. ಅಗೋ ಅಗೋ ತಿನ್ನಪ್ಪ. ತುಪ್ಪ ಎಲ್ಲ ಹಾಕ. ಅಯ್ಯಪ್ಪ, ಇದ್ಯಾಕಮ್ಮ? ಸೊ ಬನ್ನಿ ಗೈಸ್, ಈಗ ನಾನು ಟೇಸ್ಟ್ ನೋಡ್ತೀನಿ. ಸಿಕ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇದನ್ನ ಹಾಕಪ್ಪ. ನಮ್ಮಮ್ಮ ವಾಂತಿನೇ ಮಾಡ್ಬಿಡ್ತು. ಏನಾಯ್ತು? ಯಾ ಸಾಕ? ಇದನ್ನು ಹಾಕು. ಇವೆಲ್ಲ ಸಾಕು, ತಿನ್ನಲೇ. ಚೆನ್ನಾಗಿದೆ. ನನಗೆ ಆಸ್ಪಾಗಿ ಬಿಡ್ತೀನಿ ಅಂತ. ಚೆನ್ನಾಗಿರುತ್ತೆ. ಬಾಯಿಲ್ಲ ಒಂಥರ ಒಂಚೂರು ಸಕ್ಕರೆ ಕೊಡೆ. ನನಗೆ ವಾಂತಿ ಬರೋಕಾಗ ಸಕ್ಕರೆ ಕೊಡೆ. ಚೆನ್ನಾಗಿರ್ತದೆ. ವಿಡಿಯೋ ಬಂದು ಕುಕ್ಕಳಪ್ಪ. ಇಂಥವಾದ್ರೆ ಚೆನ್ನಾಗಿ ಗೊತ್ತವ ನನಗೆ. ಸಾಕು ಇದು ಮಾತ್ರ ಸೂಪರ್ ಐತೆ. ನಾನು ತಿಳ್ಕೊಳ್ಳ. ಇನ್ನು ಬೇಗ ಏನು ಹೋಗಿ ತಿಂದು ಬೇಗ ಅಪ್ಪ ಮಾತಾಡ್ತಾ ಹೋಯ್ತು. ಯಾವಾಗ ಅಲ್ವಾ ಹಂಗ ಹೋಯ್ತು. ಯಾವಾಗ ಅವಲ್ಲಿ ನಾನು ಆ ಕಡೆ ನೋಡಕ್ಕೆ ಹೋದ್ನಲ್ಲ ಒಳ್ಳೆ ಪುಣ್ಯ ಅಂತ. ಸೂಪರ್.
ಚೆನ್ನಾಗೈತೆ. ಇಂಥ ಒಂದೇ ಚೆನ್ನಾಗಿ ಹೋಗ್ತಿರ್ತಾಗೆ. ಅಬ್ಬಾ ಮಾಮೂಲಿಗೆ ಚೆನ್ನಾಗಿ ಹೋಗ್ತಾರೆ. ಊಟ ಪಾಠ ಸ್ಟಾರ್ಟಿಗೆ ಮಮ್ಮ ಬಿರಿಯಾನಿ ತೆಗಿ ಇದು. ಒಂದು ಚಾರ್ಜ್ ಹಾಕ್ರಿ. ಸೂಪರ್ ಐತೆ. ಜೂನ್ ಮಾಮೂಲಿ ಗೊತ್ತಿವೆ. ಪರವಾಗಿಲ್ಲ ದುಡ್ಡು ಕೊಟ್ಟಿಗೆ ತಗೊಂಡೋಗೈತೆ. ಸೂಪರ್ ನೋಡಿ ಗೈಸ್, ಮಸಾಲೆ ಪುಡಿ ಈ ರೀತಿಯಾಗಿ ಬಂದಿದೆ. ಇವಳೇನು ಮಸಾಲೆ ಪುಡಿದೊಂದು ಬ್ಲಾಗ್ ಮಾಡಿದ್ದೊಂದು ಬ್ಲಾಗ್ ಆಗ್ತಾಳೆ ಅಂತ ಅನ್ಕೋಬೇಡ್ರಿ. ಇವತ್ತು ಹೊಸ ಪುಡಿ ಹಾಕಿನ ಮಾಡಿರೋದು. ಪುಡಿ ಇರ್ಲಿಲ್ವಲ್ಲ, ಸಕ್ಕತ್ತಾಗೈತೆ. ಹೆಂಗೈತೆ ಗೊತ್ತಾ? ಒಂದು ಸ್ವಲ್ಪ ಅಣಿಗೆ ಇಕ್ಕೊಂಡು ನೋಡು. ಆಯಿತು. ಒಂದು ಸ್ವಲ್ಪ ಮೂಗಿಗೆ ಇಕ್ಕ ಹೋಗ್ಲಿ. ನಿನಗೆ ಸೀನ್ ಬರ್ಬೇಕಲ್ವಾ? ಮೂಗಿ ಇಕ್ಕ. ಇಲ್ಲಿ ಇಕ್ತೀನಿ ನಾನೇ ಒಂದು ಸ್ವಲ್ಪ. ಇಲ್ಲಿ ಹೋಗ್ಲಿ ಒಂದು ಬಟ್ಟೆ ಇಕ್ತೀನಿ. ನೋಡಿ ಪುಡಿ ಒಂದು 12-13 kg ಪುಡಿ ಆಗಿರಬೇಕು. ಕಲರು ನಿಮ್ಗೆ ಹೆಂಗೆ ಕಾಣ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಆ ಡಬ್ಬಿನ ತುಂಬ ಆಗಿ ಇನ್ನೂ ಇದೆ. ಒಂದು 12 kg ಪುಡಿ ಆಗಿರಬೇಕು. 5 kg ಧನಿಯಾ, ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ. ತುಂಬ ಚೆನ್ನಾಗಿ ಬಂದೈತೆ ಪುಡಿ. ಒಳ್ಳೆ ಬಿಸಿಲಿಗೆ ಚೆನ್ನಾಗಿತ್ತಲ್ಲ. ಈ ಪುಡಿ ಮಾಡ್ಕೊಂಡ್ರೆ ಬೇರೆ ಬೇಳೆ ಇದ್ರ ಪುಡಿ ಮಾಡ್ಕೊಂಡು ಖಾರದ ಪುಡಿ ಚಿಲ್ಲಿ ಪೌಡ್ರು ಬೇರೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಏನಕ್ಕೆ ಬೇಕಂದ್ರೂ ಹಾಕ್ಬೋದು. ಹುಳಿ ಸಾರು, ಮಶಪ್ಪು, ಟೊಮೊಟೊ ಗೊಜ್ಜು, ಚಿಕನ್ ಸಾರು, ಮಟನ್ ಸಾರು ಏನಕ್ಕೆ ಬೇಕಂದ್ರೂ ಹಾಕೊಬೋದು. ನಾನ್ ವೆಜ್ಜು, ಮಸಾಲ, ಸಾಂಬಾರು ಪೌಡ್ರು ತುಂಬ ಚೆನ್ನಾಗಾಗುತ್ತೆ ಸಾರು. ಇವತ್ತು ಮಟನ್ ಸಾರು ಮಾಡಿದ್ದೀನಿ. ಹೆಂಗಾಗೈತೆ ಅಂತ ಊಟ ಮಾಡಿ ಟೇಸ್ಟ್ ಮಾಡಬೇಕು. ಸಖತ್ ಕಲರ್ ಸೂಪರಾಗಿ ಬಂದೈತೆ ಗೈಸ್. ಇಷ್ಟು ಆಗೈತೆ ನೋಡಿ. ಇಷ್ಟು ಒಂದು ಅರ್ಧನಾ, ಒಂದು ಅರ್ಧ ಬಾಕ್ಸ್ ಆಗೈತೆ. ಎಷ್ಟು ಅದ್ಮಿ ಎಷ್ಟು ಇಡ್ಸೋಕ್ಕಾಗುತ್ತೋ ಅಷ್ಟು. ಇನ್ನೊಂದು ವರ್ಷ ಮಸಾಲೆ ಪುಡಿ ಸವಾಸ ಬೇಡ. ಬೇಸಿಗೆಗಾಲದಲ್ಲಿ ಚೆಂದ ಮಸಾಲೆ ಪುಡಿ ಮಾಡೋದು. ಎಷ್ಟು ಚೆನ್ನಾಗಿ ಬಂದಿದ್ದು ನೋಡು. ನುಣ್ಣಗೆ ಇವಳೆ ನಿಂತ್ಕೊಂಡಿದ್ದಂಗೆ. ಹಾಕ್ಲಾ ಬಾಯಿ? ನೋಡಲ್ಲ ಮಟನ್ ಸಾರು ಎಷ್ಟು ಚೆನ್ನಾಗೈತೆ. ಆಲೇ ಒಂದ್ಸರಿ ಉಂಡ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತಿರೋದು. ಸಾಕಾಯ್ತು ನೋಡಿ. ತೆಳ್ಳಗಿರಿ ಎಷ್ಟು ಟೇಸ್ಟಿಯಾಗೈತಲ್ಲ ಸಾರು. ಕೆಂಪಗೈತೆ ನೋಡು. ಇನ್ನೂ ಉಣ್ಣಾನ ಅನಿಸ್ತೈತಿ ನೋಡಿ ಗೈಸ್, ಮಸಾಲೆ ಪುಡಿ ಸಾಂಬಾರು ಯಾವ ರೀತಿಯಾಗಿದೆ ಅಂತ. ಎಷ್ಟು ತೆಳ್ಳಗೈತೆ ಸಾರು, ಆದರೆ ತುಂಬ ಟೇಸ್ಟಿಯಾಗೈತೆ. ತಟ್ಟಿಗೆ ಅನ್ನ ಇಕ್ಕೊಂಡು ತೋರಿಸ್ತೀನಿ ರೀ ಹೆಂಗೈತೆ ಸಾರು ಅಂತ. ನೋಡಿ ಈ ಥರ ಇರಬೇಕು ಮಟನ್ ಸಾರು. ಗಟ್ಟಿಗಿರಬಾರ್ದು, ತೆಳ್ಳಗಿರಬೇಕು. ನಾನು ತಿಂದಿದ್ದೆಲ್ಲ ಬೀಳುತ್ತೆ. ಸಕ್ಕತ್ತಾಗೈತೆ ನೋಡಿ. ಸಾರು ಗಟ್ಟಿಗೂ ಇಲ್ಲ ತೆಳ್ಳಗೂ ಇಲ್ಲ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿದ್ರಾ? ಮಶಪ್ಪಂಗೆ ಕಾಯ್ಸಿಕಮ್ಮ ನಾಳೆಗೆ ಆಗ್ತದೆ. ಮಶಪ್ ಕಾಯ್ಸಕ್ಕೆ ಇಕ್ಕಿ ನೋಡಿ. ಅನ್ನ ಸಾರು ಬಿಸಿ ಬಿಸಿ. ಆಲೇ ಮಧ್ಯಾಹ್ನ ಒಂದು ಟೈಮ್ ಊಟ ಮಾಡಿದ್ದೀವಿ. ಇವಾಗ ಸಾಂಬಾರು ಹೆಂಗೈತೆ ಅಂತ ತೋರ್ಸೋಣ ಅಂತ ವೀಡಿಯೋ ಮಾಡ್ತಾರೆ. ಜಾಗಬಿಡು ಹೊಟ್ಟೆ ಎಸ್ತೈತೆ. ಸಾರು ನೋಡ್ರಿ ಹೊಟ್ಟೆ ಎಸ್ತೈತೆ. ಸೊ ನೋಡಿ ಗೈಸ್, ಹೂವು ಕಟ್ತಾ ಇದ್ದೀವಿ. ಈಗ ಹೂವು ಕಟ್ಟುವಂಥ ಸಮಯ. ಟಾಟಾ, ಬೈ ಬೈ. ಇದು